ಇನ್ನು ನಾಳೆ ನಡೀತಾ ಇರುವಂತಹ ಬಂದ್ ಅದರ ಅವಶ್ಯಕತೆ ಇದೆಯೋ ಇಲ್ವೋ, ಅದರಿಂದ ಜನಸಾಮಾನ್ಯರ ಮೇಲೆ ಆಗ್ತಾ ಇರುವಂತಹ ಎಫೆಕ್ಟ್ ಏನು, ರಾಜ್ಯದ ಸಾರ್ವಜನಿಕರು ಏನು ಈ ಬಗ್ಗೆ, ನಾಗರಿಕರು ಏನು ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ. ಹೀಗಾಗಿ ನ್ಯೂಸ್ ಫಸ್ಟ್ ರಾಜ್ಯದ ಮೂಲೆ ಮೂಲೆಗಳಿಂದ ಜನರನ್ನ ಮಾತನಾಡಿಸಿದೆ. ಆ ಸಂದರ್ಭದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೊದಲನೇದಾಗಿ ನಾಳಿನ ಬಂದ್ಗೆ ಯಾರ್ಯಾರು ಬೆಂಬಲವನ್ನ ಕೊಟ್ಟಿದ್ದಾರೆ, ಜನ ಯಾವ ರೀತಿಯಾದಂತಹ ಮಾತುಗಳನ್ನ ಬಂದನ್ನ ಬೆಂಬಲಿಸಿ ಆಡಿದ್ದಾರೆ ನೋಡೋಣ ಬನ್ನಿ. ನೋಡಿ, ನಾಳೆ ಸ್ಯಾಟರ್ಡೆ ನೋಡಿ, ನಾಳೆ ನಾವು ಡಾಕ್ಟರ್ ಕಡೆ ಹೋಗ್ಬೇಕು. ಮೆಡಿಕಲ್ ಸ್ಟೋರ್ಗಳು ಎಲ್ಲ ಮೆಡಿಕಲ್ ಸ್ಟೋರ್ ಇದಕ್ಕೆ ಚಾಲೂ ಇದಾವ ಇಲ್ಲ, ಅದು ಹೆಲ್ತ್ ಇದು ಚಾಲೂ ಇರಬೇಕಷ್ಟೇ, ಹೆಲ್ತ್ ಬಂದ್ ಮಾಡಬಾರ್ದು. ಯಾಕಂದ್ರೆ ಈಗ ಹೆಲ್ತ್ ಚಾಲೂ ಇದ್ರು ವಾಹನ ಅಡ್ಡಾಡ್ಬೇಕಲ್ಲ. ಈಗ ಬಸ್ ಎಲ್ಲರ ಕಡೆ ಬೇಕಲ್ಲ, ಅಲ್ಲ ಅಟ್ಲೀಸ್ಟ್ ಆಟೋ ಆದ್ರೂ ಬೇಕಲ್ಲ. ಅಟ್ಲೀಸ್ಟ್ ಪೇಷಂಟ್ ಕ್ಯಾನ್ ಗೆಟ್ ಮೆಡಿಸಿನ್. ಹೌದಿಲ್ಲ, ಮೆಡಿಸಿನ್ ಸಿಗ್ತಾವೆ, ಅಟ್ಲೀಸ್ಟ್ ಡಾಕ್ಟರ್ ಸಿಗ್ತಾರೆ, ಅದು ಬಂದಾಗಬಾರ್ದು. ಇದು ಮತ್ತು ಅವರು ವಾಟಾಳ್ ನಾಗರಾಜ್ ಅವರು ಮಾಡ್ಯಾರಂದ್ರೆ ಕೂಡ್ತಾರೆ ಮಂದಿ, ಅದಕ್ಕೆ ಇದನ್ನು ಮನ್ನಣೆ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ಆಗ್ಬೋದು. ಬಟ್ ಹೆಲ್ತ್ ಇಶ್ಯೂ ಬಂದಾಗ ಅದು ಚಲೋ ಇರಬೇಕು. ದವಾಖಾನೆಗಳು, ಹಾಸ್ಪಿಟಲ್ಗಳು ಚಲೋ ಇರಬೇಕು, ಮೆಡಿಕಲ್ ಸ್ಟೋರ್ ಇದು ಇರಬೇಕು. ಏನು ಇವು ಅದಾವಲ್ಲ ಎಸೆನ್ಷಿಯಲ್, ಅವು ಇರಬೇಕು. ಸರ್, ಬಂದಿಂದ ಈಗಾಗಲೇ ಹಲವಾರು ಬಾರಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಬೆಂಗಳೂರು ಮಟ್ಟಕ್ಕೆ ಮಾತ್ರ ಸೀಮಿತ ಆದರೆ ಆಗೋದಿಲ್ಲ. ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಯಲ್ಲಿ ಬಂದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಆದರೆ ಮಾತ್ರ ಇದು ಸಕ್ಸಸ್ಫುಲ್ ಆಗ್ತದೆ. ಖಾಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಬೆಂಗಳೂರನ್ನೇ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿರ್ತಕ್ಕಂಥವ್ರು ರಾಜ್ಯದಲ್ಲಿ ಎಲ್ಲ ಕೂಡ ಸಮಸ್ಯೆ ಉಂಟಾಗ್ತದೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಗಾಡಿ ಬಿಡಲ್ಲ, ಕೋಲಾರಲ್ಲಿಂದ ಗಾಡಿ ಹೋಗ್ತದೆ, ಮೈಸೂರಲ್ಲಿಂದ ಗಾಡಿ ಹೋಗ್ತದೆ, ಬಳ್ಳಾರಿಯಲ್ಲಿಂದ ಗಾಡಿ ಹೋಗ್ತದೆ. ಹಾಗಾಗಿ ಸಮಸ್ಯೆಗಳು ಸಾಕಷ್ಟು ಆಗ್ತದೆ. ಬಂದ್ ಮಾಡಂಗಿದ್ರೆ ಸಂಪೂರ್ಣವಾಗಿ ಒಟ್ಟಿಗೆ ರಾಜ್ಯನೇ ಸ್ತಬ್ಧ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮಾಡಬಾರ್ದು ಅಂತೇಳಿ ನಾವು ಮನವಿ. ಸೆನ್ಸಿಟಿವ್ ಇಶ್ಯೂ ಏನಾದರೂ ಇದ್ದರೆ, ಆ ಥರ ಏನಾದರೂ ದೌರ್ಜನ್ಯ ನಡೆದಿದ್ದರೆ ಬಂದ್ ಮಾಡಬೇಕು. ಯಾಕಂದರೆ ಒಂದು ಗೌರ್ಮೆಂಟ್ ಸರ್ಕಾರಿ ಎಂಪ್ಲಾಯಿ ಮೇಲೆ ಹಲ್ಲೆ ಆಗಿದ್ರೆ ಅಂದರೆ ಬಂದ್ ಮಾಡಬೇಕು. ನ್ಯಾಯ ಸಿಗ್ಬೇಕು. ಹೌದು ಸರ್, ನಮ್ಮ ಕರ್ನಾಟಕ ಸಾರಿಗೆ ಬೆಳಗಾವಿ ಹೋಗಿದ್ದಕ್ಕೆ ನಮ್ಮ ಕರ್ನಾಟಕ ಡ್ರೈವರ್ನ ಹೊಡೆದು ಬಸ್ಸೆಲ್ಲ ಗ್ಲಾಸ್ ಎಲ್ಲ ಹೊಡೆದು ಡ್ಯಾಮೇಜ್ ಮಾಡೋರ. ನಮ್ಮ ಕರ್ನಾಟಕ ನೆಲದಲ್ಲಿ ಹುಟ್ಟಿ ಅವ್ರಿಗೆ ಅಲ್ಲಿಂದ ಬಂದು ಇಲ್ಲಿ ಇಲ್ಲ ವಾಸ ಎಲ್ಲ ಮಾಡ್ತವ್ರು. ಇಲ್ಲಿ ಅದು ಬಿಟ್ಬಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ಹೋಗಿದ್ದಕ್ಕೆ ಅಲ್ಲೆಲ್ಲ ಹೊಡೆದು ಕಳ್ಸವ್ರ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಬೆಂಬಲ ಕೊಡಬೇಕು. ಟ್ಯಾಕ್ಸಿ ಆಗಲಿ, ಆಟೋ ಆಗಲಿ, ಬಸ್ ಆಗಲಿ, ಏನು ನಾವೆಲ್ಲ ಸ್ಟ್ರೈಕ್ ಮಾಡಬೇಕು, ನಾವೆಲ್ಲ ಸೇರಿ ಬೆಂಬಲ ಕೊಡಬೇಕು. ಈ ಬಂದ್ಗೆ ನಾವೆಲ್ಲ ಒಗ್ಗಡಾಗಿದ್ದೀವಿ ಅಂತ ತೋರಿಸ್ಕೊಡ್ಬೇಕು. ನಾವು ನಮ್ಮ ಕರ್ನಾಟಕ ಜನರು ಏನು ಅಂತ ನಾವು ತೋರಿಸ್ಕೊಡ್ಬೇಕು. ನಾಳೆ ಇನ್ನು 22 ತಾರೀಕಿಗೆ ಕನ್ನಡ ಪರ ಸಂಘಟನೆಗಳು ಏನು ಬಂದ ಕರೆ ಕೊಟ್ಟಿದ್ದಾವೆ. ಇವತ್ತು ಬೆಳಗಾವಿ ಗಡಿ ವಿಷಯ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಕಳಸಾ ಬಂಡೂರಿ ವಿಷಯ ಇರ್ಬೋದು, ಇಂಥ ಯೋಜನೆಗಳನ್ನ ನಾವು ಕಳಸಾ ಬಂಡೂರಿ ವಿಷಯನ ಇಟ್ಟುಕೊಂಡು 2012ರಲ್ಲಿ 2-3 ಕೇಸ್ಗಳನ್ನ ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳು ಹಾಕೊಂಡು ಬೆಳಗಾವಿಯಲ್ಲಿ ಇವತ್ತೇನು ಕಂಡಕ್ಟರ್ ಮೇಲೆ, ಒಬ್ಬ ನಿರ್ವಾಹಕನ ಮೇಲೆ ಏನು ಹಲ್ಲೆ ಆಗಿತ್ತು, ಇದು ಪದೇ ಪದೇ ಬೆಳಗಾವಿಯಲ್ಲಿ ನಡೀತಕ್ಕಂಥ ಕನ್ನಡಿಗರ ಮೇಲೆ ಏನು ಒಂದು ತೀವ್ರವಾದಂಥ ಹಲ್ಲೆಯನ್ನು ಆಗ್ತಾ ಇದೆ. ಇಂಥ ಹಲ್ಲೆಗಳು ಆಗ್ಕೊಡ್ಲು ಎಲ್ಲರೂ ಸೌಜನ್ಯ ರೀತಿಯಿಂದ ನಾವು ಕರ್ನಾಟಕದಲ್ಲಿ ಬದುಕ್ತಾ ಇರುವಂಥ ಪರಿಸ್ಥಿತಿನಲ್ಲಿ ಇವತ್ತು ಈ ಹಲ್ಲೆಯನ್ನು ನಾನು ಖಂಡಿಸ್ತೀನಿ. ಇವತ್ತು ನಮ್ಮ ಕನ್ನಡಿಗರಾಗಿರಲಿ, ಮರಾಠಿಗರಾಗಿರಲಿ ಸೌಜನ್ಯಯುತ, ಸ್ನೇಹಯುತವಾದಂಥ ಜೀವನವನ್ನು ಮಾಡಬೇಕು. ಇನ್ನು ನಾಳೆ ಕೊಟ್ಟಂಥ ಬಂದ ಕರೆಗೆ ಇದು ಸ್ವಲ್ಪ ಸಾರ್ವಜನಿಕ ಜೀವನಕ್ಕೆ ತೊಂದರೆ ಉಂಟಾಕೈತಿ. ಯಾಕಂತ ಹೇಳಿದರೆ ಅನಿರೀಕ್ಷಿತವಾಗಿ ನಾಳೆ ಶನಿವಾರ ದಿವಸ ನೀವು ಕರ್ನಾಟಕವನ್ನು ಬಂದ್ ಮಾಡಬೇಕು ಅನ್ನುವಂಥದ್ದು ಈಗ ಮೊದಲೇ ವ್ಯಾಪಾರ. ನಾಳೆ ಬಂದಿಗೆ ಏನೈತಲ್ಲ, ನಾನು ಇವತ್ತ ದುಡ್ದು ಇವತ್ತ ತಿನ್ಬೇಕು ಅಂತ, ಇವತ್ತ ದುಡ್ದು ಇವತ್ತ ತಿನ್ಬೇಕ್ರಿ ಅಂತದ್ರಾಗ ಬಂದ್ಗಿಂದ ಅಂತ ಅನ್ಕೊಂಡು ಸರ್, ಬಂದ್ ಮಾಡೋದ್ರಿಂದ ಏನು ಅನುಕೂಲ ಇಲ್ಲ ಸರ್. ಬಡವರು ಬಗ್ಗರು, ಆಟೋ ಓಡಿಸೋರು, ಕಾರ್ ಓಡಿಸೋರು, ಈ ಬುಲೆರೋ ಗಾಡಿಗಳವರು, ಅವ್ರಿಗೆಲ್ಲ ಬಾಡಿಗೆ ಇಲ್ಲ. ಅವ್ರ ಹೆಂಡತಿ ಮಕ್ಕಳ ಮೇಲೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ದಂಗೆ ಆಗುತ್ತೆ. ಅದರಿಂದ ಏನು ಅನುಕೂಲ ಇಲ್ಲ ಸರ್. ಕರ್ನಾಟಕ ಬಂದ್ ಮಾಡೋದ್ರಿಂದ ಪ್ರತಿಯೊಬ್ಬರು ತೊಂದರೆ ಇದ್ರೆ ಆಟೋಗಳವ್ರಿಗೂ ಸರ್ಕಾರ ಬಂದು ಬೆಳಗಾವಿ ಪುಂಡ್ರನ್ನ ಮಟ್ಟ ಹಾಕ್ಬೇಕು. ಅವ್ರನ್ನ ಈ ಬಂದ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಪ್ರತಿ ಆಟೋವನ್ನು 100 ರೂಪಾಯಿ ದಿನಕ್ಕೆ ಕೂಲಿ ಮಾಡ್ತಾನೆ. ಮಾರ್ಕೆಟಲ್ಲಿ ವ್ಯಾಪಾರಸ್ಥರು, ರೈತರು ಪ್ರತಿಯೊಬ್ಬರು ರೂಪಾಯಿ ಬಾಧ್ಯತೆ. ಇವರು ಕರ್ನಾಟಕ ಬಂದ್ ಮಾಡೋದು ಬದಲು ಕರ್ನಾಟಕ ಸಂಬಂಧಪಟ್ಟಂಥ ಇದೇನು ಬಂದ್ ನಡೆದೈತಿ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತೈತಿ. ಅದಕ್ಕೆ ಬಂದ್ ಮಾಡಬಾರ್ದು ಅಂತ ರಿಕ್ವೆಸ್ಟ್. ಬಸ್ ಬಂದ್ ಮಾಡಬಾರ್ದು, ಹಾಸ್ಪಿಟ್ಲ್ ಬಂದ್ ಆಗಬಾರ್ದು, ಜನರಿಗೆ ತೊಂದರೆ ಆಗ್ತೈತಿ. ಅನ್ನೆಸರಿ ಒಂದು ಸಿಂಪಲ್ ಪ್ರಾಬ್ಲಮ್ ಸಲುವಾಗಿ ನೀವು ಎಲ್ಲ ಬಂದ್ ಮಾಡೋದಾದ್ರೆ ಅದು ಅರ್ಥ ಇಲ್ಲ. ಬೇರೆ ಏನಾರು ರೀತಿ ಮಾಡ್ಬೋದು, ಏನಾರು ಸೊಲ್ಯೂಷನ್ ತಗೋಬಹುದು. ಭಾಳ ಐತಿ, ದಿನಗಾಲ ಭಾಳ ಪ್ರಾಬ್ಲಮ್ ಆಗ್ತೈತಿ. ಅವ್ರ ದಿನಗೂಲಿ ಕೆಲಸಗಾರ, ದಿನ ಕೆಲಸಗಾರರ ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ದಯವಿಟ್ಟು ಬಂದ್ ಮಾಡಬಾರ್ದು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.